ಚಾಮರಾಜನಗರದ ಹನೂರಿನಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಕುರಿತಂತೆ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಏನು ಚರ್ಚೆ ಆಗ್ತಾ ಇದೆ ಬನ್ನಿ ನೋಡೋಣ. ಯಾವುದು ಕರ್ತಕ್ಕೆ ಹೋಗ್ಬಾರ್ದು, ಯಾವುದು ಕರ್ತಕ್ಕೆ ಹೋಗ್ಬಾರ್ದು. ಸಭಾಪತಿಗಳೇ, ಮಾನ್ಯ ವಿರೋಧ ಪಕ್ಷದ ನಾಯಕರಾಗ್ಲಿ, ವಿರೋಧ ಪಕ್ಷದ ಸದಸ್ಯರಾಗ್ಲಿ, ಸದನದ ನಿಯಮಾವಳಿ ಪ್ರಕಾರ ಯಾವುದೇ ಸಂಬಂಧಪಟ್ಟಂತ ಮಂತ್ರಿಗಳ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರಲ್ಲ ಸಭಾನಾಯಕರು. ಸನ್ಮಾನ್ಯ ಸಭಾಪತಿಗಳೇ, ನಾನು ವಿರೋಧ ಪಕ್ಷ ನಾಯಕರನ್ನ ವಿರೋಧ ಪಕ್ಷದ ಸದಸ್ಯರಿಗೆ ಹೇಳಕ್ ಇಷ್ಟಪಡ್ತೇನೆ. ಸದನದ ನಿಯಮಾವಳಿಗಳನ್ನ ದಯವಿಟ್ಟು ಪಾಲಿಸಿ. ನೀವು ಸೂಚನೆಗಳನ್ನ ನಂದು ಅಭ್ಯಂತರ ಇಲ್ಲ. ದಯವಿಟ್ಟು ವಿಷಯ ತಿಳ್ಕೊಳ್ಳಿ. ಇದನ್ನ ಇದು ಸರ್ಕಾರ ಸಮರ್ಪಕ ನೋಡಿ, ಸರ್ಕಾರ ಸಮರ್ಪಕವಾದಂತ ಉತ್ತರ ಕೊಡ್ಲಿಕ್ಕೆ ತಯಾರಿದೆ. ಸರ್ಕಾರ ಸಮರ್ಪಕವಾದ ಉತ್ತರಗಳನ್ನ ಕೊಡ್ಲಿಕ್ಕೆ ತಯಾರಿದೆ. ದಯವಿಟ್ಟು ಸದನದ ನಿಯಮಾವಳಿಯನ್ನ ಪಾಲಿಸಬೇಕು. ತಮಗೆ ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ಲ ಮತ್ತು ಸರ್ಕಾರ ಮಾಹಿತಿ ಇಲ್ಲ. ನೋಡಿ ಸಭಾಪತಿಗಳೇ, ಈ ತರ ಮಾನ್ಯ ಸದಸ್ಯರು ಆಕ್ಷೇಪಣೆ ಮಾಡೋದು ಸರಿಯಲ್ಲ. ಇದು ಸರಿಯಲ್ಲ. ತಯಾರಿದ್ದಾರೆ ಚರ್ಚೆ ಮಾಡ್ಲಿಕ್ಕೆ. ಅಲ್ಲ ಸರ್ಕಾರ ಹೇಳುದು ಕೂಡ ನೀವು ದಯವಿಟ್ಟು ಸರ್ಕಾರ ಕೊಡಬೇಕು. ಅಲ್ಲಲ್ಲ ನಾವು ನಾವು ತಗೊಳ್ತೀವಿ ಅದನ್ನ. ನೀವು ಈಗಾಗಲೇ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಗೊಂಡು ಆಮೇಲೆ ತಗೊಳ್ತೀವಿ. ರವಿಗೆ ಒಂದು ಮಾತು ಕೇಳಕ್ ಬರ್ತಾ ಇದ್ದೀನಿ. ರೂಲಿಂಗ್ ಕೊಟ್ಟಾಗಿದೆ. ಮತ್ತೆ ಬಗ್ಗೆ ಚರ್ಚೆ ಮಾಡ್ತೀರಿ.